ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂತೆ ಸಮಾಂತರ ಶ್ರೇಣಿ ಅಂತಂದ್ರೆ ಏನು, ಸಮಾಂತರ ಶ್ರೇಣಿಯ ಪದಗಳು ಹೇಗಿರುತ್ತೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು, ಹಾಗೆಯೇ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪದ ಮೇಲೆ ಕೆಲವು ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದನ್ನು ಕಲ್ತ್ಕೊಂಡೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದು? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ an is equal to a plus n minus 1 into d. ಈ ಸೂತ್ರ ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಂದಿನ ತರಗತಿಯಲ್ಲಿ ಡಿರೈವ್ ಮಾಡಿದ್ವಿ. ಹಾಗೆಯೇ ಇದರ ಮೇಲೆ ಸಾಕಷ್ಟು ಕೆಲವು ಲೆಕ್ಕಗಳನ್ನು ಕೂಡ ನಾವು ಬಿಡಿಸಿದ್ವಿ. ಈಗ ಇದರ ಮುಂದುವರಿದ ಭಾಗವಾಗಿ ಹಾಗೆಯೇ ಸಮಾಂತರ ಶ್ರೇಣಿಯ ಪದಗಳು ಇದೆ ಅಂತ ಹೇಳಿದ್ರೆ ನಾವು ಅವುಗಳನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು, ಲೆಕ್ಕಗಳನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಲೆಕ್ಕ ಬರ್ಕೊಳ್ಳಿ. 3 8 13 ಡ್ಯಾಶ್ 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 ಡ್ಯಾಶ್. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ? ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗುವುದು. ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗುವುದು. ಬರ್ಕೊಂಡ್ರ? ಓಕೆ. ಈಗಾಗಲೇ ಅವ್ರು ಹೇಳಿದ್ದಾರೆ ಈ ಕೊಟ್ಟಿರ್ತಕ್ಕಂಥದ್ದು ಇದು ಸಮಾಂತರ ಶ್ರೇಣಿಯಲ್ಲಿದೆ. ನಾವುಗಳು ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಎರಡನೇ ಪದದಿಂದ ಒಂದನೇ ಪದವನ್ನು ಕಳೆದಾಗ 8 ಮೈನಸ್ 3 ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? 5 ಇದೆ. ಹಾಗೆ 13ನ ಮೂರನೇ ಪದದಿಂದ ಎರಡನೇ ಪದವನ್ನು ಕಳೆದಾಗ 13 ಮೈನಸ್ 8 ಅಂತ ಹೇಳಿದ್ರು ಕೂಡ ಇದು ಕೂಡ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? 5 ಇದೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಬೇಡ. ಕೊಟ್ಟಿರ್ತಕ್ಕಂಥ ಶ್ರೇಣಿ ಸಮಾಂತರ ಶ್ರೇಣಿಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ನಾವು ದತ್ತಾಂಶಗಳನ್ನು ಸಂಗ್ರಹಿಸೋಣ. ಮೊದಲನೇ ಪದ ಎಷ್ಟು? 3. ಮೊದಲನೇ ಪದ ಅಥವಾ ಒಂದನೇ ಪದ 3. ಮೊದಲನೇ ಪದವನ್ನು ಎ ಅಂತ ಸೂಚಿಸಿ. ಹಾಗೆಯೇ ಸಾಮಾನ್ಯ ವ್ಯತ್ಯಾಸ ಎರಡನೇ ಪದದಿಂದ ಒಂದನೇ ಪದವನ್ನು ಕಳೆದಾಗ 8 ಮೈನಸ್ 3 ಅಂತ ಎಷ್ಟು ಬಂತು? 5. ಹಾಗೆಯೇ ಎಷ್ಟನೇ ಪದ ಅಂತ ಹೇಳಿರೋದ್ರಿಂದ ಏನ್ ಕಂಡುಹಿಡಬೇಕು ಮಕ್ಕಳೇ? ಎನ್ ಕಂಡುಹಿಡಬೇಕು. ಎನ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. 78 ಆಗಿರುವುದು 78 ಅನ್ನೋದು ಯಾವ್ದ್ರ ಬೆಲೆ ಆಗುತ್ತೆ? ಎಸ್, ವೆರಿ ಗುಡ್. 78 ಅನ್ನೋದು ಎನ್ ಅನ್ನ ಬೆಲೆ ಆಗುತ್ತೆ. ಎನ್ ಇಸ್ ಈಕ್ವಲ್ ಟು 78. ಈಗ ಸೂತ್ರ ಹಾಕೋಣ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಎನ್ ನ ಬೆಲೆ 78. ಎ ಅಂತ ಹೇಳಿದ್ರೆ 3 ಪ್ಲಸ್ ಎನ್ ನಾವು ಕಂಡುಹಿಡಬೇಕು. ಹಾಗೆ ಬರ್ಕೋಣ. ಮೈನಸ್ 1 ಸಾಮಾನ್ಯ ವ್ಯತ್ಯಾಸ 5. ಈಗ 78 LHS ನಲ್ಲಿ ಹಾಗೆ ಇದೆ. 3 ಪ್ಲಸ್ ಮೊದಲು ಬ್ರಾಕೆಟ್ ಅನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಇಂಟು ಇರೋದ್ರಿಂದ ಗುಣಿಸೋಣ. ಎರಡೂ ಅಂಶಗಳಿಗೂ ಗುಣಿಸಬೇಕು. ಅಂದ್ರೆ ಎನ್ನಿಗೂ ಗುಣಿಸಬೇಕು, ಮೈನಸ್ 1ಕ್ಕೂ ಗುಣಿಸಬೇಕು. 5 ಇಂಟು ಎನ್ 5n ಪ್ಲಸ್ ಇಂಟು ಮೈನಸ್ ಮೈನಸ್ 5 1 5. ನೆಕ್ಸ್ಟ್ 3 ಮೈನಸ್ 5 ಅಂತ ಹೇಳಿದ್ರೆ ಕಳೀತೀವಿ. ಎಷ್ಟು ಬಂತು? ಮೈನಸ್ 2 ಬಂತು. ಪ್ಲಸ್ 5n ಅನ್ನ ಹಾಗೆ ಇಟ್ಕೊಂಡ್ವಿ. ಎಡಭಾಗದಲ್ಲಿ 78 ಕೂಡ ಆಗುತ್ತೆ. ಹಾಗೆ ಸಂಖ್ಯೆಗಳನ್ನೆಲ್ಲ ಒಂದು ಕಡೆ ಮಾಡಿಕೊಂಡಾಗ 78 ಪ್ಲಸ್ 2 ಇಸ್ ಈಕ್ವಲ್ ಟು 5n. ನೆಕ್ಸ್ಟ್ 5n ಇಸ್ ಈಕ್ವಲ್ ಟು 78 ಪ್ಲಸ್ 2 ಅಂತ ಹೇಳಿದ್ರೆ 80 ಆಯ್ತು. n ಇಸ್ ಈಕ್ವಲ್ ಟು 80/5.
ಎಂಟನೇ ಪದ 78 ಆಗಿರುವುದು. ಎಷ್ಟನೇ ಪದ ಅಂದ್ರೆ ನಾವು ಕಂಡುಹಿಡಿಯಬೇಕಾಗಿರೋದೇನು? ಎನ್ನನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿರ್ತಕ್ಕಂಥ. ಹಾಗಾಗಿ ಕೊಟ್ಟಿರ್ತಕ್ಕಂಥ ನಾವು ದತ್ತಾಂಶಗಳನ್ನು ಸಂಗ್ರಹಿಸಿಕೊಂಡು ಈ ಸೂತ್ರವನ್ನು ಹಾಕಿ ಮಾಡಬೇಕು. ಬರ್ಕೊಳ್ಳಿ. ನೋಡಿ, ಇನ್ನೊಂದ್ಸರಿ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 3, 8, 13 ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78 ಆಗಿರುವುದು ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶದಲ್ಲಿ ಸೂತ್ರದಲ್ಲಿ 4 ಅಂಶಗಳಿವೆ. AM ಇದೆ, A ಇದೆ, N ಇದೆ, D ಇದೆ. ಅದರಲ್ಲಿ 3ರ ಬೆಲೆಯನ್ನು ಕೊಟ್ಟಿದ್ದಾರೆ. A ಮೊದಲನೇ ಪದದ ಬೆಲೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸವನ್ನು ನಾವು ಸುಲಭವಾಗಿ ಲೆಕ್ಕ ಮಾಡಬಹುದು. ಹಾಗಾಗಿ AN 78 ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು, ಅಥವಾ ಎಷ್ಟನೇ ಪದ ಅಂದ್ರೆ ಪದದ ಸಂಖ್ಯೆಯನ್ನು ಕಂಡುಹಿಡಿಯಬೇಕು, N ಕಂಡುಹಿಡಿಯಬೇಕು. 3ನ್ನು ಕೊಟ್ಟಿರೋದ್ರಿಂದ ನಾವು ಸುಲಭವಾಗಿ ಲೆಕ್ಕ ಮಾಡಬಹುದು. AN = A + N - 1 × D ಸೂತ್ರ ಹಾಕೊಳ್ಳಿ. ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಆದೇಶಿಸ್ಬಿಟ್ಟು ಅದನ್ನು ಸಂಕ್ಷಿಪ್ತಗೊಳಿಸಿದಾಗ ನಮಗೆ ಎನ್ನ ಬೆಲೆ ಎಷ್ಟು ಬಂದಿದೆ? 16 ಅಂತಕ್ಕಂಥದ್ದು ಬಂದಿದೆ. ಓಕೆ, ಮುಂದಿನ ಲೆಕ್ಕ ಬರ್ತದೆ. ಒಂದು ಸಮಾಂತರ ಶ್ರೇಣಿಯ ಸರಿ ಬರ್ಕೋಬೇಕು ಲೆಕ್ಕ. 11ನೇ ಪದ 38, 11ನೇ ಪದ 38, 16ನೇ ಪದ 73 ಆದರೆ 16ನೇ ಪದ 73 ಆದರೆ 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ. 31ನೇ ಪದವನ್ನು ಕಂಡುಹಿಡಿಯಿರಿ. ಓಕೆ ಮಕ್ಕಳೇ, ಯಾವುದೇ ಸಮಸ್ಯೆಯನ್ನು ಕೊಟ್ಟಾಗ ನಾವು ಫಸ್ಟ್ ಏನು ಮಾಡಬೇಕು? ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಸಂಗ್ರಹಿಸಬೇಕು. ನಾವಿಲ್ಲಿ ಲೆಕ್ಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಸಮಾಂತರ ಶ್ರೇಣಿ ಅಂತ ಅವರೇ ಹೇಳಿಬಿಟ್ಟಾರೆ. 11ನೇ ಪದ 38, 11ನೇ ಪದವನ್ನು ನಾವೇನಂತ ಸೂಚಿಸ್ತೀವಿ? A11 ಅಂತ ಸೂಚಿಸ್ತೀವಿ. 11ನೇ ಪದ 38. ಮತ್ತೇನು ಕೊಟ್ಟಿದ್ದೇನೆ? 16ನೇ ಪದ 73, A16, 73. ಏನ್ ಕಂಡುಹಿಡಿಯಬೇಕಂತೆ? 31ನೇ ಪದವನ್ನು ಕಂಡುಹಿಡಿಯಬೇಕು. A30, 31ನೇ ಪದವನ್ನು ಕಂಡುಹಿಡಿಯಬೇಕು. ನೋಡಿ, ಈ ಲೆಕ್ಕ ಚೆನ್ನಾಗಿ ಅರ್ಥ ಮಾಡ್ಬೇಕು. ಹಿಂದಿನ ಲೆಕ್ಕದಲ್ಲಾಗಿದ್ರೆ ಏನೋ ಒಂದು ಶ್ರೇಣಿ ಕೊಟ್ಬಿಡ್ತಿದ್ದ. ಈ ರೀತಿ 2, 7, 12 ಡ್ಯಾಶ್ 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 ಈ ಶ್ರೇಣಿ ಕೊಟ್ಬಿಟ್ಟು ಇದರಲ್ಲಿ 20ನೇ ಪದ ಕಂಡುಹಿಡಿಯಿರಿ ಅಂತ ಏನೋ ಕೊಟ್ಬಿಟ್ಟು ನಮಗೆ ಸುಲಭ ಆಗ್ತದೆ. ಯಾಕೆ? ಅದರಲ್ಲಿ A ಬೆಲೆ ಇತ್ತು, D ಬೆಲೆ ಇತ್ತು, ಅಥವಾ 20ನೇ ಪದ ಕಂಡುಹಿಡಿಯಿರಿ N ಬೆಲೆ ಇತ್ತು, AN ಕಂಡುಹಿಡಿತಾ ಇತ್ತು, ಅಥವಾ ಏನೋ 4ರಲ್ಲಿ ಒಂದು ಅಂಶನ ಕಂಡುಹಿಡಿತಾ ಇತ್ತು. ಆಮೇಲೆ ಈ ರೀತಿಯಾಗಿರ್ತಕ್ಕಂಥ ಅನುಕ್ರಮ ಪದಗಳನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಕೊಳ್ತಕ್ಕಂಥದ್ದು ಸುಲಭ. ಏನ್ ಮಾಡ್ತಿದ್ವಿ? ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳ್ಕೊಂಡ್ರೆ ಸಾಮಾನ್ಯ ವ್ಯತ್ಯಾಸ D ಸಿಕ್ಬಿಡುತ್ತೆ. 12 - 7 5, 7 - 2 5 ಅಂತ ಹೇಳ್ಬಿಟ್ಟು ಸುಲಭವಾಗಿ ಮೊದಲನೇ ಪದವನ್ನು ಪತ್ತೆ ಹಚ್ಚಬಹುದಿತ್ತು, ಸಾಮಾನ್ಯ ವ್ಯತ್ಯಾಸವನ್ನು ಕೂಡ ಪತ್ತೆ ಹಚ್ಚಬಹುದಿತ್ತು. ಹಾಗಾಗಿ ಎಯನ್ನು ಕೂಡ ಪತ್ತೆ ಹಚ್ಚಬಹುದಿತ್ತು. ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ನಮಗೆ AN = A + N - 1 × D ಅಂತಕ್ಕಂಥ ಸೂತ್ರ ಹಾಕಿ ಲೆಕ್ಕ ಮಾಡಬೇಕು ಅಂತ ಹೇಳಿದ್ರೆ AN = A + N - 1 × D ಸೂತ್ರವನ್ನು ಬಳಸಿ ಲೆಕ್ಕ ಮಾಡಬೇಕಂದ್ರೆ ನನಗೆ ಏನೇನು ಗೊತ್ತಿರಬೇಕು? AN ಗೊತ್ತಿರಬೇಕು. ಓಕೆ, AN ಏನೋ ಇದೆ, ಇಲ್ಲೂ ಇದೆ, ಇದೆ ಒಂದಿದೆ. A ಗೊತ್ತಿದೆಯಾ? ಮೊದಲನೇ ಪದ ಗೊತ್ತಿದೆಯಾ? ಇಲ್ಲ. N ಅನ್ನೋದು ಗೊತ್ತಿದೆಯಾ? ಗೊತ್ತಿದೆ, 11 ಅನ್ನೋದಿದೆ. ಅಥವಾ ಇದನ್ನು ಬಳಸ್ಕೊಂಡ್ರೆ 16 ಅನ್ನೋದಿದೆ. D ಗೊತ್ತಿದೆಯಾ? ಇಲ್ಲ. ಅಂದ್ರೆ ಇಲ್ಲಿರ್ತಕ್ಕಂಥ ಈ ಸೂತ್ರದಲ್ಲಿರ್ತಕ್ಕಂಥ 4 ಅಂಶಗಳಲ್ಲಿ ಕನಿಷ್ಠ ಎಷ್ಟು ಬೆಲೆ ಗೊತ್ತಿರಬೇಕು ಅಂತ ಹೇಳಿದ್ದೆ ನಾನು? 3 ಬೆಲೆ ಗೊತ್ತಿರಬೇಕಿತ್ತು. 3 ಬೆಲೆ ಗೊತ್ತಿದ್ರೆ 4ನೇ ಬೆಲೆಯನ್ನು ಕಂಡುಹಿಡಿಬಹುದಿತ್ತು. ಆದ್ರೆ ಇಲ್ಲೇನು ಗೊತ್ತಿದೆ? ಈ ಕೊಟ್ಟಿರ್ತಕ್ಕಂಥ ಸೂತ್ರವನ್ನು ಬಳಸಿ ನಾವು ಲೆಕ್ಕ ಮಾಡೋಣ ನೇರವಾಗಿ ಅಂತ ಹೋದ್ರೆ ಕೇವಲ 2 ಬೆಲೆ ಗೊತ್ತಿದೆ, ಇನ್ನೆರಡು ಬೆಲೆ ಗೊತ್ತಿಲ್ಲ. ನಮಗೆ 2 ಗೊತ್ತಿದೆ, ಇನ್ನೆರಡು ಗೊತ್ತಿಲ್ಲ. ಹಾಗಾಗಿ ಈ ಸೂತ್ರವನ್ನು ಬಳಸಿ ನೇರವಾಗಿ ಲೆಕ್ಕವನ್ನು ಮಾಡಲಿಕ್ಕೆ
ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಲೆಕ್ಕ ಕೊಟ್ಟಂತ ಸಂದರ್ಭದಲ್ಲಿ ನೀವು ಫಸ್ಟ್ ಲೆಕ್ಕವನ್ನ ಚೆನ್ನಾಗಿ ಓದ್ಕೊಂಡು ಆ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿರ್ತಕ್ಕಂಥ ದತ್ತಾಂಶಗಳು ಏನು ಅಂದ್ರೆ ವಾಟ್ ದೇ ಆರ್ ಗಿವನ್ ಡೇಟಾ, ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ನಮ್ಮ ಹತ್ರ ಯಾವಾಗಲೂ ಅಷ್ಟೇ, ಏನ್ ಕೊಟ್ಟಿದ್ದಾರೆ ನಾವೇನ್ ಕಂಡುಹಿಡಿಯಬೇಕು ಅನ್ನೋದು ಗೊತ್ತಾದ್ರೆ ಆ ಲೆಕ್ಕ ಅರ್ಥ ಆದ್ರೆ ನೀವು ಅರ್ಧ ಗೆದ್ದಂಗೆ, ಅರ್ಥ ಆಯ್ತಾ, ಅರ್ಧ ಲೆಕ್ಕ ಮಾಡ್ದಂಗೆ. ಸೊ ಅದೇನೇ ಅರ್ಥ ಆಗಲಿಲ್ಲ ಅಂದ್ರೆ ಲೆಕ್ಕ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಹಾಗಾಗಿ ನಾನು ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಉಪಯೋಗಿಸ್ತೀನಿ ಅಂದ್ರೆ ನನ್ನ ಹತ್ರ ಕೇವಲ ಎ ಎನ್ನ ಬೆಲೆ ಇದೆ ಮತ್ತೆ ಎನ್ನ ಬೆಲೆ ಇದೆ ಹೊರತು ಎ ಬೆಲೆನೂ ಇಲ್ಲ ಡಿ ಬೆಲೆನೂ ಇಲ್ಲ ಅಂದ್ರೆ ಎರಡೆರಡು ಅಂಶ ಇಲ್ಲ ಅಂತ ಹೇಳಿದ್ರೆ ನಾವು ನೇರವಾಗಿ ಈ ಸೂತ್ರವನ್ನು ಬಳಸಿ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇರೆ ವಿಧಾನವನ್ನು ಬಳಸಬೇಕಾಗಿದೆ. ಅನುಕ್ರಮವಲ್ಲದ ಪದಗಳನ್ನು ಕೊಟ್ಟಾಗ ಈಗ ನಮ್ಮ ಹತ್ರ ಗೊತ್ತಾಯ್ತು ಏನೇನಿದೆ, ಏನಿದೆ ಅಂತ ಗೊತ್ತಾಯ್ತು, ಎ ಇದೆ ಅಂತ ಗೊತ್ತಾಯ್ತು, ಏನಿಲ್ಲ ಅಂತ ಗೊತ್ತಾಯ್ತು, ಡಿ ಇಲ್ಲ ಅಂತ ಗೊತ್ತಾಗ್ತದೆ, ಸಾಮಾನ್ಯ ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ಹೆಂಗೆ ಅನ್ನೋದು ನಾನು ಮಕ್ಕಳು ಈಗಾಗಲೇ ಗೊತ್ತಿದೆ ನಿಮಗೆ. ಅನುಕ್ರಮವಾದ ಪದಗಳನ್ನು ಕೊಟ್ಟಾಗ ಅಥವಾ ಒಂದು ಶ್ರೇಣಿ ಕೊಟ್ಟಾಗ ಅನುಕ್ರಮ ಪದಗಳು ಇರ್ತವೆ, ಮುಂದಿನದ್ರಲ್ಲಿ ಹಿಂದಿಂದ ಕಳ್ಕೊಂಡ್ರೆ ಸಾಮಾನ್ಯ ವ್ಯತ್ಯಾಸ ಸುಲಭವಾಗಿ ಸಿಗುತ್ತೆ. ಈಗಾಗಲೇ ಡಿ ಕಂಡುಹಿಡಿಯೋದು ಹೆಂಗೆ, ಅನುಕ್ರಮವಲ್ಲದ ಪದ ಮಧ್ಯೆ ಗ್ಯಾಪ್ ಇದೆ, 11ನೇದು 12ನೇದು ಕೊಟ್ಟಿದ್ರೆ ಕಳ್ಕೊಂಡು ನೋಡ್ಬೋದಿತ್ತು, ಅಥವಾ 15 14 ಅಥವಾ 16 17ನೇದು ಕೊಟ್ಟಿದ್ರೆ ಕಳ್ಕೊಂಡು ನೋಡ್ಬೋದಿತ್ತು. ಇಲ್ಲ 11ನೇದು ಕೊಟ್ಟಿದ್ದಾನೆ ಮತ್ತೆ ಗ್ಯಾಪ್ ಇದೆ, 12ನೇದಿಲ್ಲ 13ನೇದಿಲ್ಲ 14ನೇದಿಲ್ಲ 15ನೇದಿಲ್ಲ ಮತ್ತೆ 16ನೇದು ಕೊಟ್ಟಿದ್ದಾನೆ, 4 ನಂಬರ್ ಮಧ್ಯೆ ಗ್ಯಾಪ್ ಇರೋದ್ರಿಂದ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಲಿಕ್ಕೆ ನಾವು A16 ಮೈನಸ್ A11 ಅಂತ ಮಾಡಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಡಿ ಕಂಡುಹಿಡಿಯಬೇಕಪ್ಪ ಅಂದ್ರೆ ಅದಕ್ಕೊಂದು ಸೂತ್ರ ಇದೆ. ಡಿ ಇಸ್ ಈಕ್ವಲ್ ಟು A16 ದೊಡ್ಡದಿರೋದನ್ನ ಫಸ್ಟ್ ಬರ್ಕೊಳ್ಳಿ ಮೈನಸ್ A11 ಡಿವೈಡೆಡ್ ಬೈ 16 ಮೈನಸ್ 11 ಅಂತ ಬರ್ಕೊಳ್ಳಿ. ಅಥವಾ ಇದನ್ನು ಸಿಂಪಲ್ ಆಗಿ ಈಗಲೂ ಹೇಳಿದ್ರೆ ಡಿ ಇಸ್ ಈಕ್ವಲ್ ಟು ಎಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಅಂತಕ್ಕಂಥದ್ದು ಸೂತ್ರ. ಏನು ಹೇಳಿ, ಎಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ. ಅದು ಯಾವುದು ನಿಮಗೆ ಅದು ಬೇಡ ಬೇಡ ಅಂದ್ರೆ ಕೊಟ್ಟಿರ್ತಕ್ಕಂಥ 2 ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನು ದೊಡ್ಡದನ್ನು ಫಸ್ಟ್ ಬರ್ಕೊಳ್ಳಿ, ಹಿಂಗೆ ಉಲ್ಟಾ ಬರ್ಕೊಂಡು ಬರುತ್ತೆ. ದೊಡ್ಡದನ್ನು ಫಸ್ಟ್ ಬರ್ಕೊಳ್ಳಿ, A16 ಮೈನಸ್ A11 ಡಿವೈಡೆಡ್ ಬೈ 16 ಮೈನಸ್ 11 ಅಂತ ಬರ್ಕೊಳ್ಳಿ. ಸರಿನಾ? ಈಗ ಇವುಗಳ ಬೆಲೆಯನ್ನ ಆದೇಶ ಮಾಡಿ. 16ನೇ ಪದ ಎಷ್ಟು, 73 ಮೈನಸ್ 11ನೇ ಪದ ಎಷ್ಟಿದೆ, 37 ಡಿವೈಡೆಡ್ 16 ಮೈನಸ್ 11 ಅಂತ ಹೇಳಿದ್ರೆ 5. ಈಗ 13ರಲ್ಲಿ 8 ಹೋದ್ರೆ 5 ದಶಕ ತಗೊಂಡ್ರೆ 6 ಹೋದ್ರೆ 6ರಲ್ಲಿ 3 ಹೋದ್ರೆ 3 35 ಬೈ 5 ಆಯ್ತು. 5 1 5 7 ಡಿ ಈಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ 7. ನಮ್ಮ ಹತ್ರ ಸಾಮಾನ್ಯ ವ್ಯತ್ಯಾಸ ಸಿಕ್ಬಿಡ್ತೀವಿ. ನಮ್ಮ ಹತ್ರ ನಾವು ಈಗ ಲೆಕ್ಕ ಮಾಡಬೇಕು. ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ, 1 ಸಿಕ್ತು. ಈಗ ಏನ್ ಕಂಡುಹಿಡ್ಕೊಳ್ಳೋಣ, ಮೊದಲನೇ ಪದ ಕಂಡುಹಿಡ್ಕೊಳ್ಳೋಣ. ಹೌದಾ, ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಉಪಯೋಗಿಸಬೇಕು ಅಂದ್ರೆ 1 ಕಂಡುಹಿಡ್ಕೊಂಡ್ಬಿಟ್ವಿ ಡಿ. ಈಗ ಎ ಕಂಡುಹಿಡ್ಕೊಂಡು ಈಗ ಸುಲಭ ಎ ಕಂಡುಹಿಡ್ಕೊಳ್ಳಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಬಳಸ್ಕೊಳ್ಳಿ. ಎರಡಕ್ಕೂ ಕೂಡ ಮೊದಲನೇ ಪದ ಅದನ್ನೇ ಆಗಿರ್ಬೇಕು ತಾನೆ, ಬೇರೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವೆರಡರಲ್ಲಿ ಯಾವುದನ್ನಾದ್ರೂ ಒಂದನ್ನು ಬಳಸ್ಕೊಳ್ಳಿ. ಸೂತ್ರ ಹಾಕೋಣ. ಏನು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ ಹಾಕೊಂಡ್ವಿ. ಇಂಪಾರ್ಟೆಂಟ್ ಲೆಕ್ಕ ಇದು, 2 ಅಥವಾ 3 ಮಾರ್ಕ್ಸ್ ಕೇಳ್ತಾರೆ ಪರೀಕ್ಷೆಯಲ್ಲಿ. A11 ಇಸ್ ಈಕ್ವಲ್ ಟು ಎ ಕಂಡುಹಿಡಿಯಬೇಕು, ಎನ್ ಅಂದ್ರೆ ಎಷ್ಟಿದೆ ಇಲ್ಲಿ 11 ಮೈನಸ್ 1 ಇಂಟು ಸಾಮಾನ್ಯ ವ್ಯತ್ಯಾಸ ಈಗ ತಾನೇ ಕಂಡುಹಿಡ್ಕೊಂಡಿದ್ವಿ ಎಷ್ಟು 7. A11ರ ಬೆಲೆ 11ನೇ ಪದ ಎಷ್ಟು ಅಂತ ಕೊಟ್ಟಿದ್ದಾರೆ 38 ಈಸ್ ಈಕ್ವಲ್ ಟು ಎ ಪ್ಲಸ್ 11 ಮೈನಸ್ 1 10 10 ಇಂಟು 7 17 70. ಈಗ 38 ಮೈನಸ್ 70 ಈಸ್ ಈಕ್ವಲ್ ಟು ಎ. ದೇರ್ಫೋರ್ ಎ ಈಸ್ ಈಕ್ವಲ್ ಟು 70ರಲ್ಲಿ 38 ಅಂದ್ರೆ 32. ಇಂಥ 32 ಮೈನಸ್ 32. ಮೊದಲನೇ ಪದ ಎಷ್ಟಾಯ್ತು, ಮೈನಸ್ 32 ಆಯ್ತು. ಸರಿನಾ? ಈಗ ಎಷ್ಟನೇ ಪದ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಅವರು, 31ನೇ ಪದ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಈಗ ಮಾಮೂಲಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್
ಮೈನಸ್ 32, 31 ಮೈನಸ್ 1 30, 30 ಇಂಟು 7 210, 232 ಕಡೆಗೆ ಹತ್ರ 2 ಹೋದ್ರೆ 8, ಈಗ 20 ಹೋದ್ರೆ 178, ಯಾವುದು 31ನೇ ಪದ 170. ಸರಿ, ಅರ್ಥ ಮಾಡ್ಕೊಂಡು ಇಲ್ಲಿ ಏನು ಹೇಳಿದರೆ ಬರ್ಕೊಳ್ಳಿ. ಫಸ್ಟ್ ಇನ್ನೊಂದ್ಸರಿ ರಿಪೀಟ್ ಮಾಡಿದ್ದೀನಿ. ಇದಕ್ಕನ್ನ ಸರಿ ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ, ಅರ್ಥ ಮಾಡ್ಕೊಳ್ತಾ ಬರ್ಕೋಬೇಕು. ಯಾವ ತಪ್ಪಿಲ್ದಂಗೆ ಬರ್ಕೋಬೇಕು, ಅರ್ಥ ಮಾಡ್ಕೊಂತ ಬರ್ಕೋಬೇಕು. ಆಯ್ತಾ? ಅಥವಾ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಅಥವಾ ಫಾಸ್ಟ್ ಮಾಡಿ ಆಮೇಲೆ ಬೇಕಾದ್ರೂ ಬರ್ಕೋಬಹುದು. ನೋಡಿ ಏನು ಹೇಳಿದ್ದಾರೆ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38 ಮತ್ತು 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ. ನಾನು ಆಗಲೇ ಏನು ಹೇಳಿದ್ದೀನಿ, ಈ ಲೆಕ್ಕವನ್ನ ಮಾಡಬೇಕು ಅಂದ್ರೆ ಸಮಾಂತರ ಶ್ರೇಣಿ ಯಾವುದೇ ಪದವನ್ನು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ AN ಸೂತ್ರ ಹಾಕಬೇಕು. ಆದರೆ ಈ ಲೆಕ್ಕದಲ್ಲಿ ನೇರವಾಗಿ AN = A + n - 1 × D ಸೂತ್ರವನ್ನು ಬಳಸಿ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ನಮ್ಮ ಹತ್ರ A ಬೆಲೆ ಇಲ್ಲ, D ಬೆಲೆ ಇದ್ದಲೇ ಇರೋದ್ರಿಂದ ನಾವು ನೇರವಾಗಿ ಆ ಲೆಕ್ಕವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ D ಮತ್ತು A ಗಳನ್ನು ಕಂಡುಹಿಡ್ಕೊಳ್ತಕ್ಕಂಥದ್ದು ನಮ್ಮ ಉದ್ದೇಶ ಅಥವಾ ಗುರಿಯಾಗಿದೆ. ಹಾಗಾಗಿ ಅನುಕ್ರಮವಲ್ಲದ ಪದಗಳನ್ನು ಕೊಟ್ಟಾಗ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಲಿಕ್ಕೆ ನಾವು ಈ ಸೂತ್ರವನ್ನು ಬಳಸ್ತೀವಿ. D = AP - AQ / P - Q. ಯಾವುದನ್ನಾದ್ರೂ AP ಅನ್ಕೋಬಹುದು, ಯಾವುದನ್ನಾದ್ರೂ AQ ಅಂತ ಅನ್ಕೋಬಹುದು. D = A16 - A11 / 16 - 11. A16ರ ಬೆಲೆ 16ನೇ ಪದ 73 ಮೈನಸ್ 11ನೇ ಪದ 38, 73 - 38 35 ಆಯಿತು. 16ರಲ್ಲಿ 5 ಹೋದ್ರೆ 5 ಆಯಿತು. 5 1 5 7. D = 7. ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಈಗ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪದವನ್ನು ಬಳಸ್ತೀವಿ. ಇದಕ್ಕೂ ಅದೇ ಆಗಿರುತ್ತೆ ಇದಕ್ಕೂ A ಅದನ್ನೇ ಆಗಿರುತ್ತೆ. ಮೊದಲನೇ ಪದ ಒಂದೇ ಇರುತ್ತೆ. ಹಾಗಾಗಿ ಯಾವುದನ್ನಾದ್ರೂ ಒಂದನ್ನು ಬಳಸ್ಕೊಳ್ಳಿ. AN = A + n - 1 D ಬರ್ಕೊಂಡಿದ್ದೆ. A 11 ಬಳಸ್ಕೊಂಡಿದ್ದೀನಿ. A ಕಂಡುಹಿಡಿಯಬೇಕು ಹಾಗೆ ಇರಲಿ. n ಅಂದರೆ 11 - 1 × D ನೀಟಾಗಿ ಕಂಡುಹಿಡ್ಕೊಂಡಿದ್ವಿ 7. ಇದನ್ನು ಸಿಂಪ್ಲಿಫೈ ಮಾಡಿದಾಗ 11 - 1 10 ಆಯಿತು. 17 70. ಈಗ ಸಿಂಪ್ಲಿಫೈ ಮಾಡಿದಾಗ ಏನಾಯಿತು, A ಇಲ್ಲೇ ಇಟ್ಕೊಂಡು -70 ಈ ಕಡೆ ಕಳಿಸಿದಾಗ -70 ಆಗಿದೆ. ಎಷ್ಟಾಯಿತು? -32. ಸಾಮಾನ್ಯ ಮೊದಲನೇ ಪದ ಎಷ್ಟಾಯಿತು? -32. ಈಗ ನಮ್ಮ ಹತ್ರ ಮೊದಲನೇ ಪದ ಇದೆ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಕೊಂಡಿದ್ದೀವಿ. ಈಗ ನಾವು ಯಾವ ಪದ ಬೇಕಾದ್ರೂ ಕಂಡುಹಿಡ್ತೀವಿ. AN = A + n - 1 × D ಹಾಕೊಂಡು ಯಾವ ಪದ ಕಂಡುಹಿಡಿಯಲಿದ್ದಾರೋ 31ನೇ ಪದ ಕಂಡುಹಿಡಿಯಲಿಕ್ಕೆ. ಹಾಗಾಗಿ ನಾವು 31ನೇ ಪದವನ್ನು ಕಂಡುಹಿಡ್ಕೊಳ್ತೀವಿ. ಇದೆಲ್ಲ ಗೊತ್ತಿದೆ ನಿಮಗೆ, ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ತಕ್ಕಂಥದ್ದು, ಹೇಗೆ ಲೆಕ್ಕ ಮಾಡ್ತಕ್ಕಂಥದ್ದು, ಹೇಗೆ ಎಲ್ಲ ಗೊತ್ತಿದೆ. ಅರ್ಥ ಆಯ್ತಾ? ಇದೇ ತರ ಇನ್ನೊಂದು ಲೆಕ್ಕ ಕೊಡೋಣ. ಈಗ 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ 12, ಮೂರನೇ ಪದ 12, ಮೂರನೇ ಪದ 12 ಮತ್ತು ಕೊನೆಯ ಪದ 106 ಆದರೆ, ಕೊನೆಯ ಪದ 106 ಆದರೆ 29ನೇ ಪದವನ್ನು ಕಂಡುಹಿಡಿಯಿರಿ. 29ನೇ ಪದವನ್ನು ಕಂಡುಹಿಡಿಯಿರಿ. ಈಗ ದತ್ತಾಂಶಗಳನ್ನು ಸಂಗ್ರಹಿಸಿ. 50 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಅಂದ್ರೆ ಆ ಶ್ರೇಣಿನಲ್ಲಿ 50 ಪದ ಇದಾವೆ ಅಂತ. ಮೂರನೇ ಪದ 12 ಏನಂತ ಸೂಚಿಸ್ಕೊಳ್ಳೋಣ? ಎಸ್, A3 = 12. ಮೂರನೇ ಪದ 12 ಮತ್ತು ಕೊನೆಯ ಪದ ಅಂದ್ರೆ
ಈಸ್ ಈಕ್ವಲ್ ಟು ಕ್ವಶನ್. ಮಾಡ್ಬೋದಲ್ವಾ? ನೀವು ಮಾಡಿ, ಜೊತೆಗೆ ನಾನು ಇಲ್ಲಿ ಮಾಡ್ತೀನಿ, ಗಮನಿಸಿ. ನೀವೇ ಮಾಡಿ, ನೀವೇ ಮಾಡ್ಬೋದು ಅಂತ. ಇದು ಏನು ಓದ್ಲಿಕ್ಕೆ ಹೇಗೆ ಮಾಡಿದ್ರು ಅದೇ ಥರ ಸೇಮ್ ಆಸ್ ಇಟ್ ಇಸ್. ಈಗ ಡಿ ಮೊದಲನೇದು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ ಅನುಕ್ರಮವಲ್ಲದ ಪದಗಳಾಗಿರೋದ್ರಿಂದ ನಾವು ಎ ಪಿ ಮೈನಸ್ ಎ ಕ್ಯೂ ಡಿವೈಡೆಡ್ ಬೈ ಪಿ ಮೈನಸ್ ಕ್ಯೂ ಸೂತ್ರ ಬಳಸೋಣ. ಇಲ್ಲೇನಾಗಿದೆ A50 ಮೈನಸ್ A3 ಡಿವೈಡೆಡ್ ಬೈ 50 ಮೈನಸ್ 3. A50 ಎಷ್ಟು? 106 ಮೈನಸ್ ಮೂರನೇ ಪದ 12 ಡಿವೈಡೆಡ್ ಬೈ 50ರಲ್ಲಿ 3 ಹೋದ್ರೆ 47, 6ರಾಗ 2 ಹೋದ್ರೆ 4, 10ರಲ್ಲಿ 1 ಹೋದ್ರೆ 9, 94 ಬೈ 47. 47 ಒಂದೇ, 47 ಎರಡೇ 90. therefore D is equal to ಎಷ್ಟು ಬಂತು? 2. ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ? 2. ಕರೆಕ್ಟಾ? ಓಕೆ. ನೆಕ್ಸ್ಟ್ ಏನು ಕಂಡುಹಿಡ್ಕೋಬೇಕು? ಎಸ್, ಎ ಕಂಡುಹಿಡ್ಕೋ. ಯಾವ ಸೂತ್ರ ಬಳಸೋಣ? ನಮ್ಮ ಹತ್ರ ಇರೋದೇ ಈ ಸೂತ್ರ. an is equal to a plus n minus 1 into d. an ಇವೆರಡರಲ್ಲಿ ಯಾವುದನ್ನಾದ್ರೂ ಒಂದನ್ನು ಬಳಸೋಣ. a3 ನೇ ಬಳಸೋಣ. ನಿಮಗೆ a3 is equal to a ಕಂಡುಹಿಡಿಬೇಕು. ಹಾಗಿರಲಿ n ಅಂದ್ರೆ ಎಷ್ಟಿದೆ? 3 ಮೈನಸ್ 1 ಇಂಟು ಸಾಮಾನ್ಯ ವ್ಯತ್ಯಾಸ 2. a3 ಯ ಬೆಲೆ ಎಷ್ಟು? 12. ಎ ಕಂಡುಹಿಡಿಬೇಕು. 3 ಮೈನಸ್ 1 2, 2 ಇಂಟು 2 ಎಷ್ಟಾಯ್ತು? 4. 12 ಮೈನಸ್ ಸಂಖ್ಯೆಗಳನ್ನೆಲ್ಲ ಒಂದ್ ಕಡೆ ಮಾಡ್ಕೊಳ್ಳಿ. 4 ಈಸ್ ಈಕ್ವಲ್ ಟು ಎ. therefore a ಈಸ್ ಈಕ್ವಲ್ ಟು 12 4 ಹೋದ್ರೆ ಎಷ್ಟು ಮಕ್ಕಳೇ? 8. ಸರಿನಾ? 8. ಈಗ ನೋಡಿ ನಮ್ಮ ಹತ್ರ ಎ ಇದೆ, ಡಿ ಇದೆ, 29ನೇ ಪದ ಕಂಡುಹಿಡಿಯೋದ್ರಿಂದ ಎನ್ ಇದೆ. ಹೀಗಾಗಿದ್ರೆ ಏನ್ ಸೂತ್ರ ಉಪಯೋಗಿಸೋಣ? ಮತ್ತೆ ಎ ಎನ್ ಸೂತ್ರ ಉಪಯೋಗಿಸೋಣ. an is equal to a plus n minus 1 into d. 29ನೇ ಪದ ಕಂಡುಹಿಡಿಯಬೇಕು. a29. a ಅಂದ್ರೆ 8, n ಅಂದ್ರೆ ಈ ಲೆಕ್ಕದಲ್ಲಿ 29 ಮೈನಸ್ 1 ಹಾಗೆ ಇರ್ತದೆ ಸಾಮಾನ್ಯದ್ದು. ಡಿ ಅಂತ ಹೇಳಿದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದಿದೆ? 2. ದಟ್ ಈಸ್ ಈಕ್ವಲ್ ಟು 8 ಪ್ಲಸ್ 29 1 ಹೋದ್ರೆ 28 ಇಂಟು 2. therefore 8 ಪ್ಲಸ್ 28 ಎರಡಲ್ಲಿ 56. 56 ಪ್ಲಸ್ 8 64. 29ನೇ ಪದ ಎಷ್ಟು? 64. ಸರಿ ನಮ್ಮ ಮಕ್ಕಳೇ? ಹಿಂದಿನ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಏನು ವ್ಯತ್ಯಾಸ ಇಲ್ಲ. ಲೆಕ್ಕ ಮಾಡ್ತಕ್ಕಂಥ ಕ್ರಮ ಒಂದೇನೆ. ಆ ಲೆಕ್ಕ ಹೇಳ್ತಕ್ಕಂಥ ವಿಧ ಬೇರೆ ಇದೆ ಅಷ್ಟೇ. ಅದರ ಲೆಕ್ಕವನ್ನು ಮಾಡ್ತಕ್ಕಂಥ ಕ್ರಮ ಒಂದೇ. ಬರ್ಕೊಂಡು ಇನ್ನೊಂದ್ಸರಿ ರಿಪೀಟ್ ಮಾಡೋಣ. ಓಕೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಲೆಕ್ಕ ಏನು ಹೇಳಿದ್ರೆ, ಈ ಲೆಕ್ಕದಲ್ಲೂ ಕೂಡ ಒಂದು ಸಮಾಂತರ ಶ್ರೇಣಿಯ 3ನೇ ಪದ ಆಗಿತ್ತು. 50ನೇ ಪದ ಅಂತ ನೇರವಾಗಿ ಹೇಳಿಲ್ಲ ಅವನು. 50 ಪದಗಳಿರುವ ಸಮಾಂತರ ಶ್ರೇಣಿಯ ಕೊನೆಯ ಪದ 106 ಅಂತ ಹೇಳಿದೆ. ಇದನ್ನ ನೀವು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದೇ ತುಂಬಾ ಇಂಪಾರ್ಟೆಂಟ್. 3ನೇ ಪದ 12 ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆದ್ರೆ ಈ ವಾಕ್ಯವನ್ನ ನೇರವಾಗಿ ಹೇಳಿಲ್ಲ. 50 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಕೊನೆಯ ಪದ 106 ಅಂತ ಹೇಳಿದ್ರೆ 50 ಪದ ಇದಾವೆ ಅಂತ ಹೇಳಿದ್ರೆ ಕೊನೆ ಪದ ಯಾವುದು? 50ನೇದೆಯ. ಹಾಗಾಗಿ 50ನೇ ಪದ ಎಷ್ಟಾಯ್ತು? 106 ಆಯ್ತು. 29ನೇ ಪದವನ್ನು ಕಂಡುಹಿಡಿ ಕ್ವಶನ್. ಅನುಕ್ರಮವಲ್ಲದ ಪದಗಳನ್ನು ಕೊಟ್ಟಾಗ AP ಮೈನಸ್ AQ ಡಿವೈಡೆಡ್ ಬೈ P ಮೈನಸ್ Q ಸೂತ್ರ ಹಾಕೋಬೇಕು. A50 ಮೈನಸ್ A3 ಡಿವೈಡೆಡ್ ಬೈ 50 ಮೈನಸ್ 3 ಆಯ್ತು. A50 ಯ ಬೆಲೆ 50ನೇ ಪದ 106, 3ನೇ ಪದ 12, 50 ಮೈನಸ್ 4 ಅಂದ್ರೆ 47. ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ D is equal to 2. ಸಾಮಾನ್ಯ ವ್ಯತ್ಯಾಸ 2. ಮತ್ತೆ an is equal to a plus n minus 1 into d ಸೂತ್ರವನ್ನು ಬಳಸಿ ಇವೆರಡರಲ್ಲಿ ಯಾವುದಾದ್ರೂ ಒಂದರ
ಬೆಲೆಯನ್ನು ಆದೇಶ ಮಾಡ್ಕೋಬಹುದು. ನೀವು A3 ಬಳಸ್ಕೋಬಹುದು, A15 ಬಳಸ್ಕೋಬಹುದು. ಸಂಕ್ಷಿಪ್ತಗೊಳಿಸಲಿಕ್ಕೆ ಸುಲಭ ಕಲಿಸಲಿಕ್ಕೆ ಸುಲಭ ಆಗುತ್ತೆ ಅಂತ ನಾನು A3 ಬಳಸ್ಕೊಂಡಿದ್ದೀನಿ. A3 A ಕಂಡುಹಿಡಿಬೇಕಾಗಿರೋದ್ರಿಂದ ಹಾಗೆ ಇಟ್ಕೊಳ್ಳಿ. n ಅಂದ್ರೆ ಎಷ್ಟಿದೆ? ಇಲ್ಲಿ 3 ಇದೆ, -1. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ಕೊಂಡಿದ್ದೀವಿ, 2 ಅಂತ ಬಂತು. ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ A = 8. ಈಗ ನಮ್ಮ ಹತ್ರ A ಇದೆ ಮತ್ತೆ ಸಾಮಾನ್ಯ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ 29ನೇ ಪದವನ್ನು ಸುಲಭ ಕಂಡುಹಿಡಿಯಬಹುದು. ಮತ್ತೆ an ಸೂತ್ರವನ್ನು ಬಳಸಿಕೊಂಡು 29ನೇ ಪದವನ್ನು ಕಂಡುಹಿಡಿದರೆ ತಪ್ಪಿಲ್ಲದ ಲೆಕ್ಕ ಮಾಡಿ ನಮಗೆ ಇನ್ನಷ್ಟು ಬಂದಿದೆ ಉತ್ತರ 64 ಬಂದಿದೆ. ನಿಮಗೂ ಕೂಡ ಅಷ್ಟೇ ಬಂದಿದೆ ಅಲ್ವಾ? ಎಸ್, ಸರಿ. ಮಕ್ಕಳೇ, ಮುಂದಿನ ವಿಧ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವುದು. ಮೊದಲ n ಪದಗಳ ಮೊತ್ತ ಕಂಡುಹಿಡಿಯುವುದು. ಈಗ ನೀವು ಉದಾಹರಣೆಗೆ ನಿಮ್ಮ ಊರುಗಳಿಗೆಲ್ಲ ನಿಮ್ಮ ಸ್ತ್ರೀ ಶಕ್ತಿ ಸಂಘಕ್ಕೆ ಅಥವಾ ಬೇರೆ ಕಡೆ ನಿಮ್ಮ ಅಪ್ಪಾಜಿ, ನಿಮ್ಮ ಚಿಕ್ಕಪ್ಪ ಇವರೆಲ್ಲ ಕೆಲವು ಚೀಟಿ ಥರ ಮಾಡ್ಕೊಂಡಿರ್ತಾರೆ. ಈಗ ನಿಮ್ಗಿರುತ್ತೆ ಅಂತಂದ್ರೆ ಪ್ರತಿ ತಿಂಗಳು 200 ರೂಪಾಯಿ ಕಟ್ಕೊಂಡ ಹೋಗ್ಬೇಕಪ್ಪ ಚೀಟಿ. 2ನೇ ತಿಂಗಳು 200 ಕಟ್ತಾನೆ, ಹಾಗಾದ್ರೆ ನಿಮ್ಗೆ ದುಡ್ಡು ಎಷ್ಟಾಗುತ್ತೆ? 400 ರೂಪಾಯಿ. 3ನೇ ತಿಂಗಳು ಮತ್ತೆ 200 ಕಟ್ತಾನೆ, ಎಷ್ಟಾಯ್ತು ನಿಮ್ ದುಡ್ಡು? 600 ರೂಪಾಯಿ. ಅಥವಾ ಇದರಲ್ಲಿ ಪೋಸ್ಟ್ ಆಫೀಸ್ನಲ್ಲಿ RD ಕಟ್ತಿರ್ತಾರೆ, ಹೌದಾ? ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಮೊದಲನೇ ತಿಂಗಳು 200 ಕಟ್ತೀರಾ, 2ನೇ ತಿಂಗಳು 200 ಕಟ್ತೀರಾ, 3ನೇ ತಿಂಗಳು 200 ಕಟ್ತೀರಾ. ಹಿಂಗೆ ಕಟ್ಕೊಂತ ಹೋದಾಗ ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಮೊದಲನೇ ತಿಂಗಳಲ್ಲಿ 200 ಆಯ್ತು, 2ನೇ ತಿಂಗಳಲ್ಲಿ 400 ರೂಪಾಯಿ ಆಯ್ತು, 3ನೇ ತಿಂಗಳಲ್ಲಿ 600 ರೂಪಾಯಿ ಆಯ್ತು. ಈ ರೀತಿ ಒಂದು 5 ವರ್ಷ ಕಟ್ತೀರಾ ಅಂತ. 5 ವರ್ಷ ಕಟ್ತೀರಾ. 5 ವರ್ಷ ಕಟ್ಟಿದ ಮೇಲೆ ಒಟ್ಟು ನಿಮ್ ದುಡ್ಡು ಎಷ್ಟು ಆಯ್ತಪ್ಪ ಅಂತ ಕೇಳಿದ್ರೆ 1 ನಿಮಿಷದಲ್ಲಿ ಪಟ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೀಗ ನಾನು ಹೇಳ್ತಕ್ಕಂಥ ಸೂತ್ರ ಗೊತ್ತಿಲ್ಲದೆ ನೀವಾದ್ರೆ ಏನ್ ಮಾಡ್ತಾ ಇದ್ರಿ? ಹಿಂಗೆ 200 ರೂಪಾಯಿ ಹಂಗಾದ್ರೆ 1 ವರ್ಷಕ್ಕೆ ಇಷ್ಟ ಆಯ್ತು, ಹಾಗಾದ್ರೆ 5 ವರ್ಷಕ್ಕೆ ಇಷ್ಟ ಆಯ್ತು ಅಂತ ನೀವು ಲೆಕ್ಕ ಮಾಡ್ತಾ ಇದ್ರಿ. ಇದೇನೇ 200 ಅಂತ ಸುಲಭ ಇದೆ, ಏನೋ ಮಾಡ್ತೀರ. ಬೇರೆ ಯಾವುದೋ ಒಂದು ನಂಬರ್ ಅನ್ನು ಹಿಂಗಿತ್ತಪ್ಪ, 1ನೇ ತಿಂಗಳಲ್ಲಿ 200 ರೂಪಾಯಿ ಇತ್ತು, 2ನೇ ತಿಂಗಳು ಅದಕ್ಕೆ ಒಂದು 25 ರೂಪಾಯಿ ಜಾಸ್ತಿ ಮಾಡಿದ್ರು, 225 ಆಯ್ತು. ಆಮೇಲೆ 3ನೇ ತಿಂಗಳು ಮತ್ತೆ 25 ಜಾಸ್ತಿ ಮಾಡಿದ್ರು, 250 ಆಯ್ತು. ಈ ರೀತಿ ಮಾಡ್ಕೊಂತ ಹೋದ್ರೆ 1000 ತಿಂಗಳು ಹಿಂಗೆ ಕಟ್ಟಿದ್ರೆ ಎಷ್ಟು ಹಣ ಆಗುತ್ತೆ ಅನ್ನೋದನ್ನ ಲೆಕ್ಕ ಹಾಕಬೇಕಪ್ಪ. ಇದನ್ನ ಲೆಕ್ಕ ಹಾಕಲಿಕ್ಕೆ ನಮ್ಮ ಹತ್ರ ಒಂದು ಸೂತ್ರ ಇದೆ. ಅದನ್ನು ನಾವೇಂತ ಕರಿತೀವಿ? ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಅಂತ ಕರಿತೀವಿ. ಆ ಸೂತ್ರವನ್ನು ಬಳಸಿ ನಾವು ಸುಲಭವಾಗಿ ಲೆಕ್ಕ ಮಕ್ಕಳ. ಇಲ್ಲಿ ಸೂತ್ರದಲ್ಲೂ ಕೂಡ ನಮ್ಮ ಹತ್ರ 2-3 ತರ ಸೂತ್ರ ಇದೆ. ಈಗಾಗಲೇ ನಿಮಗೆ ಗೊತ್ತಿದೆ. ನೀವು ಯಾವ್ದಾದ್ರು ವಿದ್ಯಾಗಮ ಚಂದನ ಟಿವಿ ಮುಖಾಂತರ ತರಗತಿಯನ್ನು ನೋಡಿರ್ತಕ್ಕಂಥವರಿಗೆ ಪರಿಚಯ ಇದೆ. ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂಥ ಕೇವಲ ಸೂತ್ರಗಳನ್ನು ಪರಿಚಯ ಮಾಡಿ ಅದ್ರ ಮೇಲೆ ಲೆಕ್ಕ ಮಾಡಿಸ್ತೀನಿ ನಾನು ಇವತ್ತು. ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕಗಳೇನಾದರೂ ಸ್ವಾಭಾವಿಕ ಸಂಖ್ಯೆಗಳಾಗಿದ್ರೆ, ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಈ ರೀತಿ ಆಗಿದ್ರೆ 1, 2, 3, 4 ಈ ರೀತಿ ಸ್ವಾಭಾವಿಕ ಸಂಖ್ಯೆಗಳಾಗಿರುವಂತಹ ಸಂದರ್ಭದಲ್ಲಿ ಆಗ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ಏನು? ಸಿಗ್ಮಾ n 1 ರಿಂದ n is equal to n into n plus 1 divided by 2 ಅಂತಕ್ಕಂಥ ಸೂತ್ರವನ್ನು ಬಳಸ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸೂತ್ರವನ್ನು ಬಳಸ್ತಕ್ಕಂಥದ್ದು ಯಾವಾಗ? ಕೊಟ್ಟಿರ್ತಕ್ಕಂಥ ಶ್ರೇಣಿಯ ಪದಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾಗ. ಮೊದಲ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ 1 ರಿಂದನೇ ಸ್ಟಾರ್ಟ್ ಆಗಿರ್ಬೇಕು, ಮಧ್ಯೆ 8 ಸ್ಟಾರ್ಟ್ ಆಗಿರಬಾರ್ದಿತ್ತು. 10 ರಿಂದ ಶುರು ಮಾಡಿ 10, 11, 12, 13, 20 ತನಕ ಬಂದು ಇದಕ್ಕೆ ನೀವು ಡೈರೆಕ್ಟ್ ಆಗಿ n into n plus 1/2 ಸೂತ್ರ ಹಾಕೊಂಡು ಮಾಡ್ಲಿಕ್ಕೆ ಬರೋದಿಲ್ಲ. ಮೊದಲ n ಪದಗಳ ಮೊತ್ತ, ಅದಕ್ಕೆ ಹೆಡ್ಡಿಂಗ್ ಯಾವ ರೀತಿ ಇದೆ? ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಎಲ್ಲಿಂದ ಬಂದ್ರು 1ನೇ ಪದದಿಂದನೇ ಇರಬೇಕಲ್ಲ ಲೆಕ್ಕ.
ಯಾವಾಗ ಯಾವ ಸೂತ್ರ ಬಳಸಬೇಕು ಆ ಸೂತ್ರವನ್ನು ಬಳಸಲಿಕ್ಕೆ ಇರ್ತಕ್ಕಂಥ ನಿಬಂಧನೆಗಳು ಅಂದ್ರೆ ಕಂಡೀಷನ್ಸ್ ಏನೇನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಕಂಡೀಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಈ ಸೂತ್ರವನ್ನು ನಾವು ಬಳಸ್ತಕ್ಕಂಥದ್ದು ಯಾವಾಗ ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾಗ, ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂಥ ಪದಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾಗ ಅವುಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ನಾವು n × n+1/2 ಸೂತ್ರವನ್ನು ಬಳಸಬೇಕು. ಹಾಗೆ ಇನ್ನು ಮಾಮೂಲಿ ಸಮಾಂತರ ಶ್ರೇಣಿ ಹಿಂಗಿತ್ತು 2, 5, 8 ಡ್ಯಾಶ್ ಡ್ಯಾಶ್ ಡ್ಯಾಶ್. ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಆಗ ಏನು ಸೂತ್ರ? ಎಸ್ ಎನ್ ಅಂದ್ರೆ ಸಮ್ ಟು ಎನ್ ಟರ್ಮ್ಸ್ ಅಂತ. ಇಂಗ್ಲಿಷ್ ನಿಂದ ಟ್ರಾನ್ಸ್ಲೇಷನ್ ಆಗಿರೋದ್ರಿಂದ ಅವನ್ನೇ ಬಳಸ್ತೀವಿ ನಾವು. ನಾವೆಲ್ಲ ಬರೆಯಕ್ಕೆ ಬರಲ್ಲ. ಸಮ್ ಟು ಎನ್ ಟರ್ಮ್ಸ್ ಅಂತ ಎಸ್ ಎನ್. ಅದನ್ನ ಅರ್ಥ ಮಾಡಿ. ಇಸ್ ಈಕ್ವಲ್ n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. ಸರಿ, ಇದನ್ನು ಗಮನಿಸಿ. ಓದ್ತಕ್ಕಂಥ ಕ್ರಮ ತಿಳ್ಕೊಳ್ಳಿ. ಎಸ್ ಎನ್ ಇಸ್ ಈಕ್ವಲ್ ಟು n/2 ಬ್ರಾಕೆಟ್ ಬಂತಂದ್ರೆ ಇಂಡಿಕೇಟ್ಸ್ ಇಂಟು ಸೈನ್ ಮ್ಯಾಥಮೆಟಿಕ್ಸ್ ಇಂಟು 2a ಪ್ಲಸ್ n-1 ಇಂಟು ಡಿ ಪ್ಲಸ್. ಸರಿನಾ? ಈ ಸೂತ್ರವನ್ನು ಬಳಸ್ತೀವಿ ಯಾವಾಗ ಕೊಟ್ಟಿರ್ತಕ್ಕಂಥ ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಮೊದಲ n ಪದಗಳ ಮೊತ್ತವನ್ನು ಬಳಸ್ತೀವಿ. ಇವೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಎಸ್ ಎನ್ ಅಂದ್ರೆ ಮೊದಲ n ಪದಗಳ ಮೊತ್ತ, n ಅಂದ್ರೆ ಪದಗಳ ಸಂಖ್ಯೆ ಗೊತ್ತಿರೋದು. ಎ ಅಂದ್ರೆ ಗುಡ್ ಮೊದಲನೇ ಪದ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಇವೆಲ್ಲ ಗೊತ್ತಿರ್ತದೆ. ನೋಡಿ, ಇಲ್ಲೂ ಕೂಡ ಗಮನಿಸಿ ಎಷ್ಟು ಅಂಶ ಇದಾವೆ. ಎ ಒಂದು ಅಂಶ, ಎನ್ ಎರಡನೇ ಅಂಶ, ಡಿ ಮೂರನೇ ಅಂಶ, ಎಸ್ ಎನ್ ನಾಲ್ಕನೇ ಅಂಶ. ಎನ್ ಅನ್ನೋದು 2 ಸರಿ ಇದೆಯಲ್ಲ ಸರ್, 5 ಅಂಶ ಅಲ್ವಾ ಅಂತ ಕೇಳಬೇಡ್ರಿ. ಮತ್ತೆ ಎನ್ ಇಲ್ಲೂ ಅದೇನೆ ಪದಗಳ ಸಂಖ್ಯೆ. ಹಾಗಾಗಿ ಅದನ್ನೇನು ಮತ್ತಿನ್ನೊಂದು ಎಕ್ಸ್ಟ್ರಾ ಅಂತ ತಗೊಳಕ್ ಬರೋದಿಲ್ಲ. ಈ ಸೂತ್ರದಲ್ಲೂ ಕೂಡ ಎಷ್ಟು ಅಂಶ ಇದೆ ನಮ್ಮ ಹತ್ರ? 4 ಅಂಶ. ಹಾಗಾದ್ರೆ ಕನಿಷ್ಠ ಎಷ್ಟು ಅಂಶ ಕೊಟ್ಟಿರ್ಬೇಕು ಲೆಕ್ಕ ಮಾಡಬೇಕು ಅಂದ್ರೆ 3 ಅಂಶ ಕೊಟ್ಟಿರ್ಬೇಕು. ನಿಮ್ಗೆ ಚೆನ್ನಾಗಿ ನಾವು ಕೇಳ್ಬೋದು. 3 ಅಂಶದಲ್ಲಿ ನಾವು ಯಾವ್ದನ್ನಾದ್ರೂ ಕೊಟ್ಟಿರ್ಬೋದು. ಎ ಎನ್ ಡಿ ಕೊಟ್ಬಿಟ್ಟು ಎಸ್ ಎನ್ ಕಂಡುಹಿಡಿಯಕ್ಕೆ ಹೇಳ್ಬೋದು. ಎಸ್ ಎನ್ ಎನ್ ಎ ಕೊಟ್ಬಿಟ್ಟು ಡಿ ಕಂಡುಹಿಡಿಯಲಿಕ್ಕೆ ಹೇಳ್ಬೋದು. ಅದೇಂಗೆ ಎ ಎನ್ ಮೇಲೆ ನೀವು ಯಾವ ರೀತಿ ಲೆಕ್ಕಗಳನ್ನು ಮಾಡಿದ್ರೋ ಅದೇ ರೀತಿಯಲ್ಲೂ ಕೂಡ ಎಸ್ ಎನ್ ಮೇಲೂ ಕೂಡ ಸಾಕಷ್ಟು ಲೆಕ್ಕಗಳು ಇರ್ತವೆ. ಇದನ್ನೇ ಇನ್ನೊಂದು ತರ ಸೂತ್ರವನ್ನು ಸ್ವಲ್ಪ ಬದಲಾಯಿಸಬೇಕು. ಹೇಗಪ್ಪ ಅಂತಂದ್ರೆ ಇಲ್ಲಿ ನೋಡಿ ಗಮನಿಸಿ. n/2 ಆಗಿರಬೇಕು. 2a ಇರೋದನ್ನ ನಾನು ಈ ತರ ಬಿಡಿಸ್ಬೇಕು. a ಪ್ಲಸ್ ಎ ಏನು ವ್ಯತ್ಯಾಸ? a ಪ್ಲಸ್ ಎ ಅಂದ್ರೆ 2a ಪ್ಲಸ್ n-1 ಇಂಟು ಡಿ ಅಂತ ಬರೀಬರಬೇಕ. ಏನು ವ್ಯತ್ಯಾಸ ಇಲ್ಲ. 2a ಅನ್ನೋದನ್ನು ಬಿಡಿಸಿ ಬಂದಿದೆ. a ಪ್ಲಸ್ ಎ, ಒಂದು a ಪ್ಲಸ್ ಒಂದು a ಅಂದ್ರೆ 2aನೇ ಆಯ್ತು. ಉಳಿದಿದ್ದೆಲ್ಲ ಅದೇ ರೀತಿ ಬರ್ತದೆ. ಈಗ ನೋಡಿ, a ಪ್ಲಸ್ n-1 ಇಂಟು ಡಿ ಅಂತಂದ್ರೆ ನಮ್ಮ ಅರ್ಥ. ಎಸ್ ಗುಡ್. a ಪ್ಲಸ್ n-1 ಇಂಟು ಡಿ ಅನ್ನೋದು ಯಾವ್ದು ಸೂತ್ರ? ಎ ಎನ್ ಅನ್ನ ಸೂತ್ರ. ಹಾಗಾಗಿ ಅಷ್ಟರ ಬದಲಾಗಿ ನಾನು ಏನಂತ ಬರೀಬಹುದು? ಎ ಎನ್ ಅನ್ನು ಕೂಡ ಬಳಸಬಹುದು. ಹಾಗಾಗಿ ಇನ್ನೊಂದು ಸೂತ್ರ ಬರೀತೀವಿ ನಾವು. ಎಸ್ ಎನ್ ಇಸ್ ಈಕ್ವಲ್ ಉಳಿದಿದ್ದೆಲ್ಲ ಹಾಗೆ ಬರೀತೀವಿ. n/2 ಇಂಟು ಈ ಏನ್ ಹಾಗೆ ಬರ್ತದೆ ಎ ಪ್ಲಸ್ ಎ ಪ್ಲಸ್ n-1 ಇಂಟು ಡಿ ಬದಲಾಗಿ ಏನಂತ ಬರ್ಕೋಣ? ಎ ಎನ್ ಎ ಎನ್. ಅಥವಾ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ ಅಂದ್ರೆ ಕೊನೆಯ ಪದ ಅಂತ ಕರ್ಕೊಳ್ಳೋದ್ರಿಂದ ಎ ಎನ್ ಇಸ್ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂತಕ್ಕಂಥ ಸೂತ್ರವನ್ನು ಬಳಸ್ಕೊಳ್ಳಿ. ನೋಡಿ, ನಮ್ಮ ಹತ್ರ ಒಟ್ಟು 3 ಸೂತ್ರ ಇದೆ. ನಮ್ಮ ಹತ್ರ 3 ಸೂತ್ರ ಇದೆ, ಹೌದಾ? ಇದು ಒಂದನೇದು, ಇದು ಎರಡನೇದು, ಇದು ಮೂರನೇದು. ಈ 3 ಸೂತ್ರಗಳನ್ನು ಯಾವ ಯಾವ ಸಂದರ್ಭದಲ್ಲಿ ನಾವು ಬಳಸಬೇಕು ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತಿದೆ. ಲೆಕ್ಕ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವ್ಯಾವ ಬಿಲ್ಲು ಯುದ್ಧ ಮಾಡ್ಬೇಕು ನೀವೆಲ್ಲ ಇವಾಗ ಮಹಾಭಾರತ ರಾಮಾಯಣ ಇವೆಲ್ಲ ನಿಮ್ಮ ಟಿವಿಗಳಲ್ಲಿ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀವಿ. ಅದ್ರಲ್ಲಿ ಒಂದೇ ಬಾಣಗಳು ಎಲ್ಲವೂ ಪತ್ತಳಿಕೆಯಲ್ಲಿ ಇದ್ರೂ ಕೂಡ ಎಲ್ಲಾ ಬಾಣಗಳಿಗೂ ಒಂದೇ ಹೆಸರಲ್ಲ. ಸರ್ಪಾಸ್ತ್ರ ಅಂತ ಇರುತ್ತೆ, ಬ್ರಹ್ಮಾಸ್ತ್ರ ಅಂತ ಇರುತ್ತೆ, ಹೌದಾ? ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಬಾಣವನ್ನು ಉಪಯೋಗಿಸ್ತಾರೆ. ಹಾಗೆ
ಲೆಕ್ಕಗಳು ಎಲ್ಲವೂ ಸಮಾಂತರ ಶ್ರೇಣಿಯ ಮೇಲೆ ಆಗಿದ್ರು ಕೂಡ ಎಲ್ಲ ಲೆಕ್ಕಗಳಿಗೂ ಒಂದೇ ಸೂತ್ರವನ್ನು ಬಳಸಬೇಕಾಗುತ್ತೆ. ಆ ಕೊಟ್ಟಿರ್ತಕ್ಕಂಥ ಲೆಕ್ಕ ಏನು, ಆ ಲೆಕ್ಕದಲ್ಲಿರ್ತಕ್ಕಂಥ ಅಂಶಗಳು ಅಥವಾ ನಿಬಂಧನೆಗಳು ಏನು ಅನ್ನೋದ್ರ ಮೇಲೆ ನಾನು ಲೆಕ್ಕವನ್ನು ಬಳಸ್ಬೇಕು. ಎಲ್ಲ ಬೀಗಗಳನ್ನು ಒಂದೇ ಕೀನಲ್ಲಿ ಓಪನ್ ಮಾಡಕ್ ಬರುತ್ತಾ? ಬರೋದಿಲ್ಲ ಅಲ್ವಾ? ಒಂದೊಂದು ಬೀಗಕ್ಕೆ ಒಂದೊಂದು ಕೀ ಹೇಗಿರುತ್ತೆ, ಒಂದೊಂದು ಲೆಕ್ಕಕ್ಕೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಸೂತ್ರ ಇರುತ್ತೆ. ಸೊ ದಟ್ ಡಿಪೆಂಡ್ ಅಪಾನ್ ದ ಕಂಡೀಷನ್ಸ್ ಗಿವನ್ ಇನ್ ದ ಪ್ರಾಬ್ಲಮ್. ಓಕೆ, ಈ ಸೂತ್ರವನ್ನು ಯಾವಾಗ ಬಳಸಬೇಕು ಮಕ್ಕಳೇ? ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿಯ ಪದಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾಗ ಈ ಸೂತ್ರವನ್ನು ಬಳಸಬೇಕು. ಗೊತ್ತಾಯ್ತಾ? ಹಾಗೆಯೇ ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿಯ ಪದಗಳು ಮಾಮೂಲಿ ಸಮಾಂತರ ಶ್ರೇಣಿಯ ಪದಗಳಾಗಿದ್ದು ಆ ಸಮಾಂತರ ಶ್ರೇಣಿಯಲ್ಲಿ ಎ ಯ ಬೆಲೆ, ಎನ್ ನ ಬೆಲೆ ಮತ್ತು ಡಿ ಯ ಬೆಲೆ ಅಂದ್ರೆ ಮೊದಲನೇ ಪದಗಳ ಸಂಖ್ಯೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಎ, ಎನ್ ಮತ್ತು ಡಿ ಗಳ ಬೆಲೆಯನ್ನು ಕೊಟ್ಟಾಗ, ಎ, ಎನ್ ಮತ್ತು ಡಿ ಗಳ ಬೆಲೆಯನ್ನು ಕೊಟ್ಟಾಗ Sn is equal to n/2 into 2a plus n minus 1 into d ಸೂತ್ರವನ್ನು ಬಳಸಬೇಕು. ಹಾಗಾದ್ರೆ ಇಲ್ಲಿ ಮೂರನೇ ಸೂತ್ರವನ್ನು ನಾವು ಯಾವಾಗ ಬಳಸಬೇಕು? ಇಲ್ಲಿ ನೋಡಿ, ಮೊದಲನೇ ಪದಗಳ ಸಂಖ್ಯೆ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ, ಮೊದಲನೇ ಪದಗಳ ಸಂಖ್ಯೆ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ, ಅಂದ್ರೆ ಕೊನೆಯ ಪದ ಕೊಟ್ಟಿದ್ದಾರೆ ಅಂದ್ರೆ ಅದು ಪರಿಮಿತ ಸಮಾಂತರ ಶ್ರೇಣಿ. ಕೊನೆಯ ಪದವನ್ನು ಕೊಟ್ಟಾಗ ನಾವು ಈ ಮೂರನೇ ಸೂತ್ರವನ್ನು ಬಳಸಬೇಕು. ಇದು ಯಾವಾಗ? ಎ, ಎನ್ ಮತ್ತು ಎಲ್ ನ ಬೆಲೆಯನ್ನು ಕೊಟ್ಟಾಗ ಈ ಸೂತ್ರವನ್ನು ಬಳಸಬೇಕು. ಅರ್ಥ ಆಯ್ತಲ್ಲ? ಎ, ಡಿ, ಎನ್ ಕೊಟ್ಟಾಗ Sn is equal to n/2 into 2a plus n minus 1 into d. ಎ, ಎನ್, ಎಲ್ ಕೊಟ್ಟಾಗ Sn is equal to n/2 into a plus n. ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾಗ Sn is equal to n into n plus 1/2 ಅಥವಾ ಸಿಗ್ಮಾ n is equal to n into n plus 1/2 ಸೂತ್ರವನ್ನು ಬಳಸಬೇಕು. ಮೂರು ಸೂತ್ರ ಇದೆ ನಮಗೆ. ಚೆನ್ನಾಗಿ ಮೂರು ಸೂತ್ರಗಳನ್ನು ಪಟ್ಟಿ ಮಾಡ್ಕೊಳ್ಳಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಿಮಗಾಗಲೇ ಚಂದನ ಟಿವಿನಲ್ಲೂ ಕೂಡ ಹೇಳಿರ್ತಾರೆ, ಆದರೆ ಇನ್ನೊಂದ್ಸಲ ರಿವಿಷನ್ ಮಾಡಿದ್ದೀನಿ. ನಾನು ಕೂಡ ಇಲ್ಲಿ ಹೇಳಿದ್ದೀನಿ ನಿಮಗೆ, ಜ್ಞಾಪಕ ಇದೆ ನಿಮಗೆ. ಇವುಗಳನ್ನು ಬರ್ಕೊಳ್ಳಿ. ಬರ್ಕೊಂಡ್ರ? ಸೊ ಹಾಗಾದ್ರೆ ಮೊತ್ತ ಕಂಡುಹಿಡಿಯಲಿಕ್ಕೆ ಸೂತ್ರ ಇದೆ, ಮೂರು ಸೂತ್ರ ಇದೆ. ಸಮಾಂತರ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ಇತ್ತು, ಒಂದೇ ಒಂದು ಸೂತ್ರ ಇತ್ತು. ಯಾವುದದು? an is equal to a plus n minus 1 into d. ಓಕೆ, ಈಗ ಲೆಕ್ಕ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಓಕೆ, ನಾನಾಗಲೇ ಹೇಳಿದೆ, ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿಯ ಪದಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ರೆ ನಾವೇನ್ ಸೂತ್ರ? ಸಿಗ್ಮಾ ಎನ್ ಅಥವಾ Sn is equal to n into n plus 1/2. n into n plus 1/2. ಮೊದಲ 10 ಅಂತ ಹೇಳಿದ್ರೆ n ಬೆಲೆ ಕೊಟ್ಟಿದ್ದಾರೆ. ಎಷ್ಟಂತೆ? 10. Sn is equal to n ಇರೋ ಜಾಗದಲ್ಲಿ 10 into 10 plus 1/2. 10 into 10 plus 1 ಎಷ್ಟಾಯ್ತು? 11/2. ಸಿಂಪ್ಲಿಫೈ ಮಾಡಿ. 2 1 2 5 11 5 ಎಷ್ಟು ಬಂತು? 55. ಅಂದ್ರೆ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿದರೆ 55 ಬರುತ್ತೆ. ನೋಡಿ, ನಾವು ಕೂಡಲೇ ಇಲ್ಲ, ಕೂಡದಂಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಈ ಸೂತ್ರ ಉಪಯೋಗಿಸಿ 55 ಬರುತ್ತೆ. ನಿಮಗೆ ಅನುಮಾನ ಇದ್ರೆ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವ? 1 2 3 4 5 6 7 8 9 10. ಇವಿಷ್ಟು ಕೂಡಿ ನನಗೆ ಎಷ್ಟು ಬರ್ಬೇಕಾಗತ್ತೆ? 55 ಬರಬೇಕು. ನೋಡಿ, ಇದಂತೇನಪ್ಪ? 9 ಪ್ಲಸ್ 1 10 ಆಯ್ತು, 20 ಆಯ್ತಾ? 8 ಪ್ಲಸ್ 2 10 30 ಆಯ್ತಾ? 7 ಪ್ಲಸ್ 3 10 40 ಆಯ್ತಾ? 6 ಪ್ಲಸ್ 4 50 ಆಯ್ತಾ? ಪ್ಲಸ್ 1 ಇದೊಂದು ಉಳ್ಕಂತ ಉಳಿದವೆಲ್ಲ ಜೋಡಿ ಮಾಡಿದ್ದೀನಿ ನಾನು 10 ಬರಕ್ಕೆ. ಅಥವಾ ನೀವು ಒಂದು ಕಡೆಯಿಂದ ಕೂಡಿ, ನಿಮ್ಮಿಚ್ಛೆ, ಹೆಂಗ್ ಬೇಕಾದ್ರೂ ಕೊಡ್ಬೋದು. ಎಷ್ಟು ಬಂತು? ನಾವೇನು ಅಷ್ಟು ಕೂಡಿದ್ದು 55. ನನಗೆಷ್ಟು ಬಂದಿದೆ ಇಲ್ಲಿ? 55. ಹೌದಾ? ಅಂದ್ರೆ ನಾವು ಈಗ ಸಂದೇಹ ಹೋಗ್ಬಿಟ್ಟು ನಮ್ಮ ನಿಸ್ಸಂದೇಹವಾಗಿ ಈ ಸೂತ್ರವನ್ನು ಬಳಸಿ ನಾವು ಲೆಕ್ಕವನ್ನು ಮಾಡೋಣ.
1ರಿಂದ 100ವರೆಗೆ ಎಲ್ಲಾ ಸಂಖ್ಯೆಗಳನ್ನ ಬರ್ಕೊಂಡು 1 + 2 3, 3 + 3 4, 4 + 4 8, 8 + 5 13 ಹಿಂಗೆ ಲೆಕ್ಕ ಮಾಡೋಕ್ಕಾಗತ್ತಾ? ಅಷ್ಟು ಕೂಡ ಇದಕ್ಕೆ ಸಾಯಂಕಾಲ ಆಗುತ್ತೆ. ಆದರೆ ಸೂತ್ರ ಇದ್ರೆ ನಾವೇನ್ ಮಾಡ್ಬೋದು, ನೇರವಾಗಿ ಮಾಡಬಹುದು ಅಲ್ವಾ? ಎಷ್ಟು ಸುಲಭವಾಗಿ ಕಂಡುಹಿಡಿದು ನೋಡಿ. ಎರಡೇ ಸ್ಟೆಪ್ ನಮಗೆ ಲೆಕ್ಕ ಬಂದ್ಬಿಡ್ತು. ಸೊ ಇದು ಸೂತ್ರ ನಮ್ಮ ಮ್ಯಾಥಮೆಟಿಕ್ಸ್ ನಲ್ಲಿ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಆಪತ್ ಬಾಂಧವ ಇದ್ದಾಗ ಆಪತ್ನಲ್ಲಿ ನಮಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಸೂತ್ರಗಳನ್ನು ಚೆನ್ನಾಗಿ ನೀವು ಕಲ್ತಿರ್ಬೇಕು, ಮನನ ಮಾಡ್ಕೊಳ್ಬೇಕು. ಓಕೆ, ಗೊತ್ತಾಯ್ತಲ್ಲ? ಈಗ ದೊಡ್ಡದು ಮಾಡಿ ಬರ್ಕಡೆ ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ 50 ಅಂದ್ರೆ n = ಎಷ್ಟು? 50. S50 = 50 × 50 + 1 ಡಿವೈಡೆಡ್ ಬೈ n. 50 + 1 ಅಂದ್ರೆ 51 ಬೈ n. ಬಸ್ 2 1 2 25 5 ಮುನ್ಸಿ 25 1 25 2 ದಶಕ 25 5 125 125 + 2 127 ಅಂದ್ರೆ 1275. ಏನಿದು? S50 ಅಥವಾ ಸಿಗ್ಮಾ n ಅಂತ ಕೂಡ ಕರೀತಾರೆ. ಇದೆಷ್ಟು ಅಂದ್ರೆ ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳನ್ನ ಬರ್ಕೊಂಡು ಎಲ್ಲಿಂದ 1 2 3 4 5 6 ಇಲ್ಲಿವರೆಗೆ 49 50 ಬರ್ಕೊಂಡು ಅವೆಲ್ಲ ಮುಗಿ ಬರೀತೀರಲ್ಲ ನೀವು. ಅವೆಲ್ಲವನ್ನು ಕೂಡಿದ್ರೆ ಕೂಡಿದೆಷ್ಟು ಬರುತ್ತಂತೆ? 1275. ವಾಸ್ತವವಾಗಿ ನೀವೇನಾದ್ರೂ ಈ ಸೂತ್ರ ಗೊತ್ತಿಲ್ಲದಲೇ ಇದ್ರೆ, ನೀವು ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಇದನ್ನು ಕೂಡಬೇಕು ನಿಮಗೆ ಅಂತ ಹೊರಟಿದ್ರೆ 1ರಿಂದ 50ರ ಒಳಗಿನ ಸಂಖ್ಯೆಗಳನ್ನು ಕೂಡಬೇಕಾದ್ರೆ ನಿಮಗೆ ಎಷ್ಟು ನಿಮಿಷದ ಟೈಮ್ ಬೇಕಾಗ್ತಾ ಇತ್ತು ಲೆಕ್ಕ. ಭಾರಿ ಫಾಸ್ಟಾಗಿ ಮಾಡ್ತೀನಪ್ಪ, ಕೂಡೋದ್ರಲ್ಲಿ ನಾನು ತುಂಬಾ ಚುರುಕಿದ್ದೀನಿ ಅಂತಂದ್ರೂ 5 ನಿಮಿಷ ಟೈಮ್ ಬೇಕಾಗ್ತಾ ಇತ್ತು. ಆದರೆ ಸೂತ್ರ ಗೊತ್ತಿರೋದ್ರಿಂದ 1 ನಿಮಿಷ ಬೇಡ, 1 ನಿಮಿಷನೂ ಬೇಕಿಲ್ಲ, ಫಾಸ್ಟ್ ಮಾಡಿದ್ರೆ 30 ಸೆಕೆಂಡ್ ಒಳಗಡೆ ಈ ಲೆಕ್ಕ ಮಾಡಿ. ಅರ್ಥ ಆಯ್ತಾ? ಸೊ ಈ ಸೂತ್ರವನ್ನು ಯಾವಾಗ ಬಳಸಬೇಕು ಅಂತಕ್ಕಂಥ ಗೊತ್ತಿಲ್ಲ. ಈ ಸೂತ್ರವನ್ನು ಬಳಸ್ತಕ್ಕಂಥದ್ದು ಯಾವಾಗ ಮಕ್ಕಳೇ? ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾಗ ಈ ಸೂತ್ರವನ್ನು ಬಳಸಬೇಕು. ಅರ್ಥ ಆಯ್ತಲ್ಲ? ಓಕೆ, ಬರ್ಕೊಳ್ಳಿ. ಈಗ ಹೋಮ್ವರ್ಕ್ಗೆ ಒಂದು ಮಾಡ್ಕೊಳ್ಳಿ. ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಹಾಗೆ ಮುಂದಿನ ಲೆಕ್ಕ ಬರ್ಕೋಬೇಕು. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ. ಲೆಕ್ಕ ನೇರವಾಗಿ ಯಾವ ಲೆಕ್ಕಗಳು ಇರೋದಿಲ್ಲ 10ನೇ ಕ್ಲಾಸ್ನಲ್ಲಿ. ಇವನ್ನೆಲ್ಲವನ್ನು ಕೂಡ ನಾವು ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಂತ ಕರಿತೀವಿ. ಈ ತರದ ಪ್ರಶ್ನೆಗಳೇ ಜಾಸ್ತಿ ಇರ್ತಕ್ಕಂಥ. ಇಲ್ಲಿ ಕಂಡೀಷನ್ ಅನ್ನ ಅರ್ಥ ಮಾಡ್ಕೋಬೇಕು. 17ನೇ ಪದವು ಒಂದು ಸ್ಟೆಪ್ ಹೇಳಿರ್ತೀನಿ, ಹಿಂಟ್ ಕೊಟ್ಟಿರ್ತೀನಿ. A17 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿರುವುದು. ಹೆಚ್ಚು ಅನ್ನೋದನ್ನ ಸೂಚಿಸುವುದು +7. 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿರುವುದು ಆಗಿದ್ರೆ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ.
ಏನಿಲ್ಲ, ಈ ರೀತಿ ಬರ್ಕೊಂಡಿದ್ದೀರಿ, ನಿಮ್ಗೆ ಹಿಂಟ್ ಕೊಟ್ಟಿರ್ತೀನಿ, ಸುಲಭವಾಗಿ ಮಾಡ್ಬೋದು, ಪ್ರಯತ್ನ ಪಟ್ಟರೆ ಬಂದ್ಬಿಡುತ್ತೆ. A17 ಅಂದ ತಕ್ಷಣ ಅದು ಯಾವ ಸೂತ್ರ? AN. A ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಅಂದ್ರೆ ಇಲ್ಲಿ ಏನಿದೆ? 17 ಮೈನಸ್ 1 ಇಂಟು ಡಿ. ಹಂಗೇನೆ A10 ಅಂದ್ರೆ ಎ ಪ್ಲಸ್ ಎನ್ ಅಂದ್ರೆ ಇದ್ರ ಬೆಲೆ ಎಷ್ಟು? 10 ಮೈನಸ್ 1 ಇಂಟು ಡಿ ಹಾಕಿದ್ರೆ ಪ್ಲಸ್ 7 ಹಾಗೆ ಬರ್ಕೊಳ್ಳಿ. ಎ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ನೇರವಾಗಿ ಡಿ ಬೆಲೆ ಬರುತ್ತೆ. ನೋಡ್ಲಿಕ್ಕೆ ಲೆಕ್ಕ ಅರ್ಥ ಮಾಡ್ಕೊಳ್ಳೋ ತನಕ ಕಷ್ಟ ಅಂತ ಅನ್ಸುತ್ತೆ, ಆದ್ರೆ ಲೆಕ್ಕ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ನಿಮಗೆ ಸುಲಭ ಉತ್ತರ ಸಿಗುತ್ತೆ. ಆದ್ರೆ ಏನಪ್ಪಾ ಅಂದ್ರೆ ಏನ್ ಕಂಡೀಷನ್ ಕೊಟ್ಟಿದ್ದಾನೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸಮಾಂತರ ಶ್ರೇಣಿಯ ಅದಿ ನೋಡಿ, ಇಷ್ಟುದ್ದ ಹೇಳೋದನ್ನ ಮ್ಯಾಥಮೆಟಿಕ್ಸ್ ನಲ್ಲಿ ಇಷ್ಟೇ ಇದರಲ್ಲಿ ಹೇಳಿದ್ದೀವಿ ನಾವು. ದಟ್ ಈಸ್ ದ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್. 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ. ನೋಡಿ, ವಾಕ್ಯದಲ್ಲಿ ಹೇಳೋದ್ರಲ್ಲಿ ಇಷ್ಟುದ್ದ ಆಗ್ತಾ ಇತ್ತು, ಅದು ಒಂದು ಮಾರ ಆಗ್ತಾ ಇತ್ತು, ಅಂಥದನ್ನು ಒಂದು ಅಡಿನಲ್ಲಿ ಬರ್ತಿದ್ದೀವಿ. 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ ಅಂತಕ್ಕಂಥ ಕಂಡೀಷನ್. AN ಸೂತ್ರವನ್ನು ಎರಡೂ ಕಡೆ ಅನ್ವಯಿಸ್ಬಿಟ್ಟು ಸಿಂಪ್ಲಿಫೈ ಮಾಡಿದರೆ ನಮಗೆ ಉತ್ತರ ಸಿಗುತ್ತೆ. ಈ ಲೆಕ್ಕಗಳನ್ನು ನೀವು ಮಾಡ್ಕೊಂಡು ಬರಬೇಕು. ಮುಂದಿನ ತರಗತಿಯಲ್ಲಿ ಅಥವಾ ವಿದ್ಯಾಗಮ ತರಗತಿ ಬಂದಂಥ ಸಂದರ್ಭದಲ್ಲಿ ನೀವು ನಮಗೆ ಆ ಉತ್ತರಗಳನ್ನು ಹೇಳಬೇಕು. ಅರ್ಥ ಆಯ್ತಲ್ಲ? ಓಕೆ, ಈಗ ನಾವು ಇದುವರೆಗೂ ಏನೇನು ತಿಳ್ಕೊಂಡಿದ್ದೀವಿ? AN ಸೂತ್ರದ ಮೇಲೆ ಲೆಕ್ಕ ಮಾಡತಕ್ಕಂಥದ್ದು ತಿಳ್ಕೊಂಡಿದ್ದೀವಿ. SN ಮೇಲೆ, ಅದರಲ್ಲೂ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದಾಗ, ಅಂದ್ರೆ ನ್ಯಾಚುರಲ್ ನಂಬರ್ಸ್ ಆಗಿದ್ದಾಗ ನಾವು ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಎಲ್ಲರೂ ಕೂಡ ಮನೆಯಲ್ಲಿ ಕ್ಷೇಮವಾಗಿರಿ, ಅನಾವಶ್ಯಕವಾಗಿ ಹೊರಗಡೆ ಹೋಗಬೇಡಿ ಅಂತ ಹೇಳ್ತಾ ಇಂದಿನ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.